ಕಳೆದ ಒಂದು ತಿಂಗಳಿನಿಂದ ಬೆಂಗಳೂರಿನಲ್ಲಿ ಜಲಕ್ಷಾಮ ಎದುರಾಗುತ್ತೆ ಅಂತ ಹೇಳಿ ಸುದ್ದಿಯನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ವಿ. ಈಗ ನಿಜವಾಗ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ಕೇವಲ ಇಲಾಖೆ ಅಷ್ಟೇ ಅಲ್ಲ, ನಮ್ಮ ಮೇಲೂ ಕೂಡ ಜವಾಬ್ದಾರಿ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಇವತ್ತು ನೀರಿಲ್ಲ. ಎಲ್ಲಾದರೂ ಹೋಗಿ ಕೇಳಿ, ಹನಿ ನೀರಿಗೂ ಕೂಡ ಸಿಟಿ ಮಂದಿ ಇವತ್ತು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಹಾಕಾರ ಶುರುವಾಗಿದೆ. ನೀರನ್ನು ಉಳಿಸೋದಕ್ಕೆ ಅಪಾರ್ಟ್ಮೆಂಟ್ಗಳಿಂದ ಈಗ ಕ್ಯಾಂಪೇನ್ ಶುರುವಾಗಿದೆ. ಅಪಾರ್ಟ್ಮೆಂಟ್ಗಳಿಂದ ಸೇವ್ ವಾಟರ್ ಅಭಿಯಾನವನ್ನು ಶುರು ಮಾಡಲಾಗಿದೆ. ಸ್ವಿಮ್ಮಿಂಗ್ ಪೂಲ್ಗಳೇನು ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅದೆಲ್ಲವೂ ಕೂಡ ಬಂದ್. ಸ್ವಿಮ್ಮಿಂಗ್ ಪೂಲ್ ಬಳಕೆ ಯಾರು ಮಾಡಬಾರ್ದು ಅಂತೇಳಿ ಅಭಿಯಾನ ಶುರು ಮಾಡಿದ್ದಾರೆ. ಮತ್ತು ಇನ್ನು ಮುಂದೆ ಅಪಾರ್ಟ್ಮೆಂಟ್ಗಳಲ್ಲಿ ಸ್ನಾನ ಮಾಡಬೇಕು ಅಂದರೆ ಫುಲ್ ಬಕೆಟಲ್ಲಿ ಅರ್ಧ ಬಕೆಟ್ ನೀರು ಬಿಟ್ಕೊಂಡು ಅರ್ಧ ಬಕೆಟಲ್ಲಿ ಸ್ನಾನ ಮಾಡಬೇಕು. ಕಾರ್ ವಾಶ್ ಕೂಡ ಮಾಡಬಾರ್ದು. ನೋಡಿ, ಕಾರ್ ವಾಶ್ ಮಾಡಬಾರ್ದು ಅಂತಂದರೆ ನಿಮಗೆ ಡ್ರೈ ವಾಶ್ ಅಂತೇಳಿ ನಿಮಗೆ ಆಪ್ಷನ್ ಇದೆ. ಡ್ರೈ ವಾಶನ್ನು ಮಾಡಿಸ್ಬೋದು. ಆದರೆ ವಾಟರ್ ಸರ್ವಿಸ್ ಮಾಡ್ಸೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಕೂಡ ಕಾರ್ ವಾಶನ್ನು ಮಾಡಬೇಡಿ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ. ಕೇಳೋಣ ಬನ್ನಿ. ಮೇಡಮ್, ಎರಡು ಕ್ಯಾಟಗರೀಸ್ ಆಫ್ ಇನಿಷಿಯೇಟಿವ್ ತಗೊಂಡಿದ್ದೀವಿ. ಫಸ್ಟು ರೆಸಿಡೆಂಟ್ಸ್ಗೆ ಏನೇನು ಮಾಡಬೇಕು ಅದು ಒಂದು ಫಸ್ಟು. ಅಂದರೆ ಹೆಂಗೆ ನೀರು ಕಮ್ಮಿ ಯೂಸ್ ಮಾಡಬೇಕು, ಹೆಂಗೆ ಆಪ್ಟಿಮೈಸ್ ಮಾಡ್ಬೋದು ಅದು. ಫಾರ್ ಎಕ್ಸಾಂಪಲ್, ಈ ಥರ ನೀರಿಲ್ಲ ಅನ್ನೋದಕ್ಕೆ ಫಸ್ಟ್ ಟೈಮ್ ಈ ಥರ ಕ್ರೈಸಿಸ್ ಬಂದಿರೋದು. ನಾವು ಕೇಳಿದ್ವಿ, ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನದಲ್ಲಿ ನೀರಿಲ್ಲ, ಅಲ್ಲಿ ಆ ಪರಿಸ್ಥಿತಿ ನಮಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ನಮ್ಮ ಬ್ಯಾಕ್ ಕೋ-ಫೌಂಡರ್ ಅರುಣ್ ಅವ್ರು ಹೇಳಿದ ಪ್ರಕಾರ ಮಂತ್ರಿಗಳಿಂದ ನಾವು ಪೂಲ್ನ ಇವತ್ತಿಂದ ಶಟ್ ಡೌನ್ ಮಾಡಬೇಕು ಅನ್ನೋದೊಂದು ನಿರ್ಧಾರನ ತಗೋಬೇಕು ಅನ್ನೋದನ್ನ ಮೀಟಿಂಗ್ನ ಎಮರ್ಜೆನ್ಸಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ದೀಪ್ತಿ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗ ಬೆಂಗಳೂರಲ್ಲಿ ನೀರಿಲ್ಲ, ನೀರೇ ಸಿಗ್ತಾ ಇಲ್ಲ, ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಒಂದು ಕಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆ ಅವರು ಕೂಡ ಒಂದಷ್ಟು ಕೆಲಸವನ್ನು ಮಾಡಬೇಕಾಗುತ್ತೆ. ಸಾರ್ವಜನಿಕರ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ದೀಪ್ತಿ, ಏನು ಹೇಳ್ತೀರಿ? ನಾಗೇಂದ್ರ ಬಾಬು, ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಸದ್ಯ ನೀರಿಗೆ ಬರ ಶುರುವಾಗಿದೆ. ಅಂದರೆ ಇರುವಂತಹ ಬೋರ್ವೆಲ್ಗಳು ಬತ್ತಿರುವಂತಹ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ ಅವರು ಕೂಡ ವಾಟರ್ ಟ್ಯಾಂಕರ್ಗಳ ಮೇಲೆ ಡಿಪೆಂಡ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರು ಅಪಾರ್ಟ್ಮೆಂಟ್ಸ್ ಫೆಡರೇಷನ್ ಅವರು ಸೇವ್ ವಾಟರ್ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಯಾವ ರೀತಿಯಾಗಿ ನೀರನ್ನು ನಾವು ಬಳಕೆ ಮಾಡ್ಬೋದು, ಅದನ್ನು ಸೇವ್ ಮಾಡ್ಬೋದು ಅಂತ ಹೇಳಿ ಈ ಒಂದು ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ. ಕ್ಯಾಂಪೇನ್ ಆರಂಭಕ್ಕೂ ಮುನ್ನ ತಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳನ್ನು ತಮ್ಮ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಟೇಕ್ ಅ ಹಾಫ್ ಬಕೆಟ್ ಬಾತ್ ಚಾಲೆಂಜ್ ಅಂತ ಶುರು ಮಾಡಿದ್ದಾರೆ. ಅಂದರೆ ಶವರ್ಗಳನ್ನು ಬಳಸೋ ಬದಲು ಈ ಹೊತ್ತಿನಲ್ಲಿ ಅರ್ಧ ಬಕೆಟ್ನಲ್ಲಿ ಹೇಗೆ ಸ್ನಾನ ಮಾಡ್ಬೋದು, ಜೊತೆಗೆ ಮನೆ ಒರೆಸೋದಕ್ಕೂ ಕೂಡ ರೋಬೋಟ್ ಮೆಷಿನ್ ಕ್ಲೀನಿಂಗನ್ನು ಮಾಡುವಂಥದ್ದು, ಜೊತೆಗೆ ಕಾರ್ ವಾಷಿಂಗಿಗೆ ನೀರನ್ನು ಬಳಕೆ ಮಾಡದೆ ಡ್ರೈ ವಾಶನ್ನು ಮಾಡುವಂಥದ್ದು, ಹಾಗೆ RO ವಾಟರ್ಗಳನ್ನು ಗಾರ್ಡನ್ನಲ್ಲಿರುವಂತಹ ಗಿಡಗಳಿಗೆ, ಸಸಿಗಳಿಗೆ ಹಾಕುವಂಥದ್ದು. ಟೀಚ್ ಆ್ಯಂಡ್ ಲೀಡ್, ಮೊದಲಿಗೆ ನೀವು ನೀರನ್ನು ಹೇಗೆ ಸದ್ಬಳಕೆ ಮಾಡಬೇಕು, ನಂತರ ನಿಮ್ಮ ಮಕ್ಕಳಿಗೆ ಅದನ್ನು ತಿಳಿಸ್ಕೊಟ್ಟು ಅವ್ರಿಗೂ ಕೂಡ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಅಂತ ಹೇಳಿ ಈ ಒಂದು ಕ್ಯಾಂಪೈನ್ನ ಶುರು ಮಾಡಿರುವಂಥದ್ದು. ಮಂತ್ರಿ ಮಾಲ್ನಂತ ಇರುವಂತಹ ಗ್ರೀನ್ವುಡ್ ಅಪಾರ್ಟ್ಮೆಂಟ್ ಏನಿದೆ, ಅಲ್ಲಿರುವಂತಹ ನಿವಾಸಿಗಳು ಈಗಾಗಲೇ ಈ ಕ್ಯಾಂಪೈನನ್ನು ಶುರು ಮಾಡಿದ್ದಾರೆ. ಜೊತೆಗೆ ಪ್ರತಿ ಭಾನುವಾರ, ಶನಿವಾರ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಸೇವ್ ವಾಟರ್ ಕ್ಯಾಂಪೈನ್ ಅಭಿಯಾನವನ್ನು ಮಾಡಬೇಕು ಅಂತಲೂ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ನೀರು ಎಷ್ಟು ಅತ್ಯಮೂಲ್ಯ, ಈಗಿರುವಂತಹ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿಯಾಗಿ ನೀರನ್ನ ಸದ್ಬಳಕೆ ಮಾಡಬಹುದು ಅಂತ ಹೇಳಿ ಆಲೋಚನೆಗೆ ಮುಂದಾಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ.